ಹಾಯ್ ಗೈಡ್ಸ್, LC ವ್ಯಾಗ್ ವಿಲೇಜ್. ಎಲ್ರಿಗೂ ನಮಸ್ಕಾರ. ಇಲ್ಲಿ ನೋಡಿ, ಇಲ್ಲಿ ಎಳ್ನೀರ್ದು ಕಾಯಿ ಕೊಚ್ಕೊಂಡು ತಿಂತಾವ್ರೆ ಇವರು ಎಷ್ಟು ನೀಟಾಗಿ. ಮತ್ತು ಇಲ್ಲಿ ಒಂದು ಹಳ್ಳೀಲಿ ಇದ್ದಾರೆ, ಎಲ್ಲ ಗ್ರಿಲ್ಸ್ ಹಾಕ್ಕೊಂಡು ಸೇಫ್ಟಿ ಮಾಡಿಕೊಂಡು ಇದ್ದಾರೆ. ನೋಡಿ, ಇಲ್ಲಿ ಹಳಸಲೆಣ್ಣೆಲ್ಲ ಸಿಗುತ್ತೆ, ಪಲ್ಯ ಮಾಡ್ತಾರೆ. ಚಿಕನ್ ಸಾರು ಮಾಡಲಿಕ್ಕೆ ಎಲ್ಲ ರೆಡಿ ಮಾಡ್ಕೊತಾವ್ರೆ. ಈರುಳ್ಳಿ ಹೆಚ್ಚುತ್ತವ್ರೆ, ಚಿಕನ್ ತಂದವ್ರೆ. ಅಣ್ಣ, ಎಷ್ಟು ಕೆಜಿ ಚಿಕನ್ ಅಣ್ಣ ತಂದಿರ? ಮುಕ್ಕಾಲು ಕೆ ಜಿ. ಹಾಂ, 2 ಈರುಳ್ಳಿ ಹಾಕಿ. ಮುಕ್ಕಾಲು ಕೆ ಜಿ ಚಿಕನ್ ಅಣ್ಣ. ಒಟ್ಟಿನಲ್ಲಿ ಇಬ್ಬರಿಗೆ ಆಗಂಗೆ, 3 ಆಳು ಆಗಂಗೆ ಚಿಕನ್ ತಗೊಂಡಿದ್ದಾರೆ. ಟೊಮೊಟೊ, ಈರುಳ್ಳಿ ಹೆಚ್ಚುತ್ತವ್ರೆ, 2 ಈರುಳ್ಳಿ, 3 ಟೊಮೊಟೊ. ಆಮೇಲೆ ಅವ್ರು ಹೆಂಗೆ ಮಾಡ್ತಾರೆ ಅಂತ ಅದನ್ನು ತೋರಿಸ್ತೀನಿ. ನೀವೇನು ನೋಡಿ, ಚಿಕನ್ ಮಾಡ್ತಾವ್ರೆ ಅವರು 3 ಆಳಿಗೆ ಅಂತ. ಅವ್ರು ಹೆಂಗೆ ಮಾಡ್ತಾರೆ ತೋರಿಸ್ತೀನಿ ನಾನು. ಮಸಾಲೆ ಎಲ್ಲ ರೆಡಿ ಮಾಡ್ಕೊತಾವ್ರೆ, ಆ ಅಣ್ಣನೇ ಮಾಡ್ತಾವ್ರೆ. ಅವ್ರು ನೋಡಲಿ, ಅವ್ರು ಮಾಡ್ತಾವ್ರೆ, ಇವ್ರು ನಗ್ತಾವ್ರೆ. ಇವರು ನಿಮ್ಮದು ನಿಮಗೆ ಪುದೀನ ಏನ ಏನ ಪುದೀನ? ಅಯ್ಯೋ, ನೀರಿರೋ ಕಡೆ ತಾನೇ ಹಾಕ್ಬೇಕು. ಯಾವಾಗ್ಲೂ ನೀರು ಬರುತ್ತೆ ಅಂತ ಕಡೆ ಹಾಕ್ಬೇಕು. ಅಂದ್ರೆ ನೀರು ಅಲ್ಲಿ ನೆರಳಲ್ಲಾದ್ರೂ ಹಾಕಿದ್ರೆ ತಂಪಾಗದು. ಇಲ್ಲಿ 1 kgಗೆ ಎಷ್ಟು ಹಾಕೋದು ನೋಡಿ. ಅವ್ರು ಬೇರೆ ಖಾರದ ಪುಡಿ ಹಾಕ್ತಾರಲ್ವಾ? ಖಾರದ ಪುಡಿನೂ ಹಾಕ್ತಾರಲ್ವಾ? ಸಾಕು, ಖಾರದ ಪುಡಿನೂ ಹಾಕ್ತಾರಲ್ವ. ಬದನೆಕಾಯಿ ಗಿಡ, ಮೆಣಸಿನ್ಕಾಯಿ ಗಿಡ, ಬದನೆಕಾಯಿ ಗಿಡ ನೋಡಿ ಹಂಗೆ ಹಾಕೋರು. ಹಾಂ, ಬದನೆಕಾಯಿ ಗಿಡ. ದನದವರು ಅವರು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಅಲ್ಲಿ ಚಿಕನ್ ಸಾರು ರೆಡಿ ಆಯಿತು. ಇಲ್ಲಿ ಗ್ರೀನ್ ಟೀ ರೆಡಿ ಆಯಿತು. ಮಸಾಲ ಲೆಮನ್ ಗ್ರಾಸ್ ಟೀ, ಲೆಮನ್ ಗ್ರಾಸ್ ಈ ಥರ ಎಲ್ಲ ಹಾಕಿ ಒಲೆಯಲ್ಲಿ ಕುದಿಸೋದು. ನಾನು ಕೂಡ ಎಲ್ಲ ಕಣ್ಕೊಂಡ್ರೆ ಲೆಮನ್ ಗ್ರಾಸ್ ಟೀ. ಹೊಸ್ದಾಗಿ 2 ಹೂ ಬಿಟ್ಟಿದ್ದೆ.